ಹೇಳಿದ್ರೆ ಈ ಸೀಕ್ರೆಟ್ ಡೀಲ್ ಅಂತ ಒಂದು ಮಾತಾಡ್ತಾ ಇದ್ದಾರೆ. ಇಸ್ಲಾಮಾಬಾದಲ್ಲಿ ಏನೋ ಆಗ್ತಿದೆಯಂತೆ ಅಂತ 10 ಪಾಯಿಂಟ್ಗಳಿದೆ. ಅದರಲ್ಲಿ ಈ 10 ಪಾಯಿಂಟ್ಗಳ ವಿಚಾರದಲ್ಲಿಯೂ ಕೂಡ ಇರಾನ್ ಸ್ವಲ್ಪ ಟಫ್ ಆಗಿರುವಂತೆ ಕಂಡು ಬರ್ತಾ ಇದೆ. ಈ ಕಡೆ ಟ್ರಂಪ್ ಯಾವ್ಯಾವ ಪ್ರೆಸ್ ಮೀಟ್ ಕರೀತಾರೋ, ಬಹುಶಃ ಟ್ರಂಪ್ ಅಷ್ಟು ಪ್ರೆಸ್ ಮೀಟನ್ನು ಜಗತ್ತಲ್ಲಿ ಪ್ರೆಸೆಂಟ್ಲಿ ಯಾವ ದೇಶದ ಪ್ರಧಾನಿಯು ಯಾವ ದೇಶದ ಅಧ್ಯಕ್ಷರು ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾವುದೇ ದೇಶದ ಪ್ರಧಾನಿ ಯಾವ ದೇಶದ ಅಧ್ಯಕ್ಷ ಟ್ರಂಪ್ ಮಾಡ್ತಿರೋಷ್ಟು ಪ್ರೆಸ್ ಮೀಟ್ಗಳನ್ನು ಯಾರೂ ಮಾಡ್ತಾ ಇಲ್ಲ. ಮತ್ತು ಟ್ರಂಪ್ ಯೂಸ್ ಮಾಡ್ತಿರತಕ್ಕಷ್ಟು ಸೋಷಿಯಲ್ ಮೀಡಿಯಾನು ಕೂಡ ಯಾರು ಬಳಸ್ದಂಗಿಲ್ಲ. ಇದರ ಮಧ್ಯೆ ಇರಾನ್ನ 10 ಪಾಯಿಂಟ್ಗಳ ಒಂದು ವಿಚಾರ ಬರ್ತಾ ಇದೆ. ಇಲ್ಲಿ ನಾನು ಹೋರ್ಮುಝನ್ನು ಬ್ಲಾಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೇ ಇರಾನ್ ತನ್ನ ವ್ಯಾಪಾರವನ್ನು ಥ್ರೂ ಘೋಸ್ಟ್ ಫ್ಲೀಟ್ ಆರ್ ಘೋಸ್ಟ್ ಶಿಪ್ಗಳ ಮೂಲಕವಾಗಿ ಮಾಡಿಕೊಳ್ತಿದೆ ಅಂತ ಒಂದು ಮಾಹಿತಿ ಇದೆಯಲ್ಲ, ಹೇಗೆ ಕತೆ? ಹಾಗಾದರೆ ವಾರ್ನ ಕತೆ ಏನಾಗುತ್ತೆ? ಇದು ವಾರ್ ನಾಟ್ ಓವರ್ ಅಂತನ, ದ ವಾರ್ ಈಸ್ ನಾಟ್ ಓವರ್ ಅಂತನ, ಆ ಥರ ಕನ್ಸಿಡರ್ ಮಾಡ್ಬೇಕಾ ನಾವು ಇದನ್ನು ಅಂತ? Good evening and Jai Hind to all the fellow panelists. ಟ್ರಂಪ್ ಪ್ರಾಬಬ್ಲಿ ಈ ಪ್ರೆಸ್ ಮೀಟಲ್ಲಿ ಮಾಡೋ ಅಷ್ಟು ಕೆಲಸನ ಆಫೀಸಲ್ಲಿ ಕೂತ್ಕೊಂಡು ಮಾಡಿದ್ರೆ ಪ್ರಾಬಬ್ಲಿ ಒಂದು ಒಳ್ಳೆ ಕನ್ಕ್ಲೂಷನ್ ತೊಗೊಂಬರಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ದ ವೇ ಇಟ್ ಈಸ್ ಗೋಯಿಂಗ್ ಆಲ್ ಸೆಡ್ ಆ್ಯಂಡ್ ಡನ್. ಅವ್ರು ಏನೇ ಪ್ರೆಸ್ ಮೀಟ್ ಮಾಡ್ಬೋದು, ಏನೇ ಮಾಡ್ಬೋದು. ಇನ್ಫ್ಯಾಕ್ಟ್ ನಾನು ಕೂಡ ಇವತ್ತು ಆ ಸ್ಟೇಟ್ಮೆಂಟ್ ನಾನು ನೋಡಿದೆ. ಏನು ಇರಾನ್ ಒಪ್ಕೊಂಡ್ಬಿಟ್ಟಿದೆ ಈ ರೀತಿ ಅವರ ಯುರೇನಿಯಂನ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಅಫಿಷಿಯಲ್ ಟ್ವೀಟ್ ಬಂದಿದೆ ಇರಾನಿಂದ. ಓಕೆ, ಅಫಿಷಿಯಲ್ ಟ್ವೀಟ್ ಬಂದಿದೆ. ಈ ರೀತಿ ಯಾವುದೇ ಮಾತು ಕೂಡ ನಡೆದಿಲ್ಲ. ಹಿ ಈಸ್ ಜಸ್ಟ್ ಸೇಯಿಂಗ್ ಜಸ್ಟ್ ಅಬೌಟ್ ಎನಿಥಿಂಗ್. ಹತ್ತಿ ಬೀಜಕ್ಕೆ ಆಸೆ ಪಟ್ಟಂಗಾಯ್ತು ಅಂತ ಹೇಳಿ ಒಂದು ನಾಣ್ಣುಡಿ ಹೇಳೋ ಮೂಲಕ ಮಾತಾಡಿದ. ಹೌದು, ತನಗೇನು ಬೇಕು ಅದನ್ನ ಜಸ್ಟ್ ಹಿ ಈಸ್ ಸೇಯಿಂಗ್ ಇಟ್. ಆ್ಯಂಡ್ ಇದು ನಾನು ಹೇಳಿದೆ ಅಲ್ವಾ, ಆ ಮನುಷ್ಯನಿಗೆ ಪ್ರಾಬಬ್ಲಿ ಒಂದು ರೀತಿಲಿ ಸ್ಥಿಮಿತ, ಅದು ಬಾಯಿ ಮೇಲೆ ಸ್ಥಿಮಿತ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮೆಂಟಲ್ ಸ್ಟೆಬಿಲಿಟಿ ಇರ್ಬೋದು, ಪ್ರಾಬಬ್ಲಿ ಕಡಿಮೆ ಆಗಿದೆ ಅಂತ. ದಿಸ್ ಇಸ್ ಮೈ ಫ್ರ್ಯಾಂಕ್ ಒಪಿನಿಯನ್. ಯಾಕಂತ ಹೇಳಿದ್ರೆ ಐ ಆಮ್ ಆಫ್ ದಿ ಒಪಿನಿಯನ್ ದಟ್ ಇವರ ಒಂದು ಸ್ಟೇಚರ್ ಏನಿದೆ, ಆ ಸೀಟ್ ಇದೆಯಲ್ಲ, ಆ ಸೀಟ್ ಹಿಡ್ಕೊಂಡು ಅಲ್ಲಿ ಕೂತ್ಕೊಂಡು ಒಬ್ಬ ಅಮೆರಿಕನ್ ಪ್ರೆಸಿಡೆಂಟ್ ಆಗಿ ಅಷ್ಟು ಪವರ್ ನಿನ್ನ ಕೈಯಲ್ಲಿದ್ದು ನೀನು ಯು ಕಾಂಟ್ ಲಿವ್ ಯುವರ್ ಲೈಫ್ ಆನ್ ಪ್ರೆಸ್ ಮೀಟ್ಸ್. ಇವತ್ತಿನವರೆಗೂ ಒಂದೇ ಒಂದು ಪ್ರಾಪರ್ ಸ್ಟ್ರಾಟಜಿಕ್ ಸ್ಟೇಟ್ಮೆಂಟ್ ಬಂದಿಲ್ಲ. ಇಂಥ ದೊಡ್ಡ 45-50 ದಿನದ ಒಂದು ಯುದ್ಧಕ್ಕೆ ಹತ್ರ ಆಗ್ತಿದ್ದೀವಿ ಈಗ ನಾವು, ಒಂದು ಸ್ಟ್ರಾಟಜಿಕ್ ಸ್ಟೇಟ್ಮೆಂಟ್ ಬಂದಿಲ್ಲ. ಸೊ ದ್ಯಾಟ್ ಈಸ್ ಡೊನಾಲ್ಡ್ ಟ್ರಂಪ್ ಫಾರ್ ಯು. ಕಮಿಂಗ್ ಟು ದ ಡೀಲ್, ಇದು ಪಾಕಿಸ್ತಾನ ಜೊತೆ ಏನಾಗಿದೆ ಅಂತ ಇರಾನ್ ಮತ್ತೆ ಕ್ಲಿಯರ್ ಆಗಿ ಹೇಳಿದೆ. ಓಕೆ, ಯಾವುದೇ ರೀತಿಯಲ್ಲೂ ನಮ್ಮ ಯಾವುದೇ ಕಂಡೀಷನ್ ಇಂದಾನು ನಾವು ಹಿಂದೆ ಸರಿಯಲ್ಲ ಅಂತ. ಸೊ ಅದೆಲ್ಲಿಗೆ ಹೋಗುತ್ತೆ? ದ ವಾರ್ ವಿಲ್ ಕಮೆನ್ಸ್ ಅಗೇನ್. ಇನ್ನೊಂದ್ಸಲ ಯುದ್ಧ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಬಿಗ್ಗೆಸ್ಟ್ ಕನ್ಸರ್ನ್ ಫಾರ್ ಟ್ರಂಪ್. ನೀನು ಡಬಲ್ ಬ್ಲಾಕೇಡ್ ಮಾಡು. ಏನು ಈಗ ಇರಾನ್ ತನ್ನ ಒಂದು ಇದೇನಿದೆ, ಎರಡು ಪ್ರಶ್ನೆ ಇತ್ತು ಸರ್, ನಿಮಗೆ ಕೇಳಿಬಿಡ್ತೀನಿ ಅದನ್ನ. ಒಂದು ಹೋರ್ಮುಜ್ ಬ್ಲಾಕ್ ಆದ ತಕ್ಷಣ ಎಲ್ಲ ಸ್ತಬ್ಧವಾಗಿಬಿಡುತ್ತೆ ಅಂತ ಒಂದು ಮಾಹಿತಿ ಇತ್ತು. ಬಟ್ ಈಗ ನಾವಲ್ಲಿ ಆ ಶಿಪ್ ಟ್ರಾಫಿಕ್ಕನ್ನು ಗಮನಿಸಿದಾಗ ದೊಡ್ಡ ಮಟ್ಟದಲ್ಲಿ ಅದು ಕ್ಲಿಯರ್ ಆಗಿರೋದು ಹೌದು. ಅಲ್ಲಿದ್ದಂಥ ಹಡಗುಗಳು 2000ಕ್ಕಿಂತ ಹೆಚ್ಚಿನ ಹಡಗುಗಳಿತ್ತು. ಈಗ 900ಕ್ಕಿಂತ ಕೆಳಗಡೆ ಇಳಿದಿರಬಹುದು. ಅದಿರತಕ್ಕಂಥ ಶಿಪ್ನ ಒಂದು ಟ್ರಾಫಿಕ್ಕು. ಇದರ ಜೊತೆಗೆ ಜಗತ್ತಿಗೆ ಹೇಳ್ತಾ ಇದ್ದದ್ದು ಹೋರ್ಮುಜ್ ನಾನು ಬ್ಲಾಕ್ ಮಾಡ್ತೀನಿ, ಹೋರ್ಮುಜ್ ಕಂಟ್ರೋಲ್ ತಗೊಳ್ತೀನಿ ಅಂತ ಹೇಳಿ. ಹೋರ್ಮುಜ್ ಮೇಲೆ ಒಂದೇ ಒಂದು ಮಿಸೈಲ್ ದಾಳಿ ಆಗಲಿಲ್ಲ. ನಾಟ್ ಇವನ್ ಸಿಂಗಲ್ ಮಿಸೈಲ್ ಆಗಲಿಲ್ಲ. ಎರಡನೇದು, ಈ ಹೋರ್ಮುಜ್ ಹೆಸರಲ್ಲಿ ಇರಾನ್ ಬಂದರು ಕಂಟ್ರೋಲ್ ಮಾಡ್ತೀನಿ ಅಂತೇಳಿ ಇರಾನ್ ಬಂದರಿಗೆ ಹತ್ತಿರಕ್ಕೂ ಸುಳಿದಿಲ್ಲ. ಆ ಬಂದರಿನಿಂದ ಬಹಳಷ್ಟು ದೂರದಲ್ಲಿ ಟಾರ್ಗೆಟ್ ಟ್ರಂಪ್ ಏನಾಗ್ತಿದೆ ಅಂದರೆ ಇರಾನ್ ಸ್ಪೆಸಿಫಿಕಲಿ ಇರಾನ್ ಹಡಗುಗಳು ಮತ್ತು ಯಾವ ದೇಶದೊಂದಿಗೂ ಕಿತಾಪತಿ ಇಲ್ಲದೆ ಇರತಕ್ಕಂಥ ಹಡಗುಗಳನ್ನು, ಆ ವಿಚಾರ ಇರಾನ್ ಹಡಗು ನಾನು ತಡೀತಿದ್ದೀನಿ, ಬೇರೆ ಹಡಗು ನಾನು ತಡೆಯಲ್ಲ. ಈ ಒಂದು ಸೂತ್ರ ಮಾಡೋ ಮೂಲಕವಾಗಿ ಇರಾನನ್ನು ಫೈನಾನ್ಷಿಯಲಿ ನಾನು ಹೊಡೆದು ಹಾಕಬೇಕು. ಆಗ ಇರಾನ್ ಯುದ್ಧಕ್ಕೆ ಫಂಡ್ ಇಟ್ಕೊಳಕ್ಕಾಗಲ್ಲ, ಹಣ ಇರಲ್ಲ ಅವ್ರ ಹತ್ರ, ವೀಕ್ ಆಗ್ಬಿಡ್ತಾರೆ ಅಂತೇಳಿ ಒಂದು ಕ್ಯಾಲ್ಕುಲೇಷನ್ಸು. ಬಟ್ ಇವರೆಲ್ಲ ಗೋಸ್ಟ್ ಶಿಪ್ಗಳು ಇಟ್ಕೊಂಡು ಇವರು ವ್ಯಾಪಾರ ವ್ಯವಹಾರ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ. ನಾನು ಫಸ್ಟ್ ದಿನಾನೇ ಹೇಳಿದೆ, ಇಫ್ ಯು ರಿಮೆಂಬರ್, ಆನ್ ಒನ್ ಆಫ್ ದ ಫಸ್ಟ್ ಡಿಬೇಟ್ಸ್ ಇದು ಸ್ಟಾರ್ಟ್ ಆದಾಗ 1-1.5 ತಿಂಗಳ ಹಿಂದೆ ನಾವು ಮಾತಾಡಿದ್ವಿ ಇದ್ರ ಬಗ್ಗೆ. ಘೋಸ್ಟ್ ಫ್ಲೀಟ್ಸ್ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಿ, ಇದ್ರ ಬಗ್ಗೆ ನಾನು ಅವಾಗ ಹೇಳಿದೆ ನಿಮಗೆ. ಇದು ಒಂದು ರೀತಿಲಿ ಏನು ಹೇಳ್ತಾರೆ ಅಂದರೆ, ಈಗ